ಪಕ್ಷ ಬೇಕು ಅಂತ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಹೆಸರಲ್ಲಿ ಸರ್ಕಾರದ ಹಣವನ್ನ ಪಕ್ಷದ ಪ್ರಚಾರಕ್ಕೆ ಬಳಕೆ ಮಾಡ್ಕೊಳ್ತಿದೆ ಅನ್ನೋ ಆರೋಪ. ನೀವು ಕೂಡ ಒಂದು ರಾಜ್ಯದಲ್ಲಿ ಬೇರೆ ಹೆಸರಲ್ಲಿ ಕಲ್ಯಾಣ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದವರು. ನಿಮ್ಮ ಅಬ್ಸರ್ವೇಷನ್? ಈಗ ಕಾಂಗ್ರೆಸ್ ಸರ್ಕಾರ ಒಂದು ಯೋಜನೆ, ಈಗ 5 ಗ್ಯಾರಂಟಿ ಅಂತೇನು ಘೋಷಣೆ ಮಾಡಿ ಅವ್ರ ಗ್ಯಾರಂಟಿನ ಇಲ್ಲಿ ಜಾರಿಗೆ ತಗೊಂಡ್ಬಂದ್ರು. ಆ ಸಂದರ್ಭದಲ್ಲಿ ಅವರು ಕರೆಕ್ಟ್ ಆಗಿ ಕಾಂಗ್ರೆಸ್ ಪಕ್ಷದವ್ರಿಗೆ ವಿಶ್ವಾಸಕ್ಕೆ ತಗೊಂಡಿಲ್ಲ. ಒಂದು, ಯಾವ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಅದನ್ನ ಕ್ಲೀನ್ ಆಗಿ ಸ್ಟಡಿ ಎಲ್ಲೂ ಮಾಡಲಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಹಣ ತೆಗೆದಿಡಬೇಕಾದ್ರೆ ಅದಕ್ಕೆ ಕೊರತೆ ಆಗುವಂತ ಹಣಕ್ಕೆ ನಾವು ಮಾಡಬೇಕಾಗಿರೋ ಪ್ಲಾನ್ ಏನು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸರ್ ದಯವಿಟ್ಟು ನೀವು ಮಾತಾಡುವಾಗ ನಾನು ಮಾತಾಡ್ತಾ ಇಲ್ಲ. ಒಂದು ಆಮೇಲೆ ಇನ್ನೊಂದು, ಡೆಲ್ಲಿನಲ್ಲಿ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ, ಪಂಜಾಬ್ನಲ್ಲಿ ಗ್ಯಾರಂಟಿ ಕೊಡ್ತಾ ಇದೀವಿ. ನಮ್ಮ ಬಜೆಟ್ನ 10% ಜಾಸ್ತಿ ಹೋಗ್ತಾ ಇಲ್ಲ. ಇವತ್ತು ಇವರೆಲ್ಲ ನಂಬರ್ಸ್ ಎಲ್ಲ ಹೇಳಿದ್ರು. ಇವತ್ತು 3,46,000 ಕೋಟಿ 409 ಕೋಟಿ ರೂಪಾಯಿಗಳು ಕರ್ನಾಟಕ ಬಜೆಟ್ ಮೊತ್ತ. ಅದರಲ್ಲಿ 2016 ಇಸ್ವಿನಲ್ಲಿ ಇನ್ವೆಸ್ಟ್ ಕರ್ನಾಟಕ ಅಂತ ಮಾಡಿದಾಗ 9,80,000 ಕೋಟಿ ಇನ್ಕಮ್ ಇದಕ್ಕೆ ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆ ಆಗುತ್ತೆ ಅಂತ ಹೇಳಿದ್ರು. ಅದ್ರ 10% ಕೂಡ ಹೂಡಿಕೆ ಆಗ್ಲಿಲ್ಲ. ಇವತ್ತು 2024 ಇಸ್ವಿ 8 ವರ್ಷದಲ್ಲಿ ಅದ್ರ 10% ಕೂಡ ಹೂಡಿಕೆ ಆಗ್ಲಿಲ್ಲ. ಎಲ್ಲೋಯ್ತು? ಇವರು ದುಡ್ಡು ತಗೊಂಡ್ ಬರ್ತಾರೆ. ದುಡ್ಡನ್ನು ಕೊಡ್ಬೇಕು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ದುಡ್ಡನ್ನು ತರಬೇಕು ಅಂದ್ರೆ ಇವ್ರ ಹತ್ರ ಯೋಜನೆಗಳೇ ಇಲ್ಲ. ಯಾವ ರೀತಿಯನ್ನ ನಾವು ಬಂಡವಾಳ ತಗೋಬರ್ಬೇಕು, ಯಾವ ರೀತಿಯನ್ನ ನಾವು ಡೆವಲಪ್ ಮಾಡಬೇಕು, ಜನಕ್ಕೆ ಸಮಾಜ ಕಲ್ಯಾಣ ಕೊಡುಗೆಗಳೇನು ಗ್ಯಾರಂಟಿ ಏನಿದ್ದಾರೆ ಅದು ನೀವು ಜನಕ್ಕೆ ಕೊಡ್ತಾ ಇರುವಂತ ಸಾಲ ಅಲ್ಲ, ಅದು ಕಮಿಟ್ಮೆಂಟು. ಸರ್ಕಾರ ಹೇಳಿರೋದು ಅದನ್ನ ಗ್ಯಾರಂಟಿ ಅಂತ, ಅದು ಸಾಲ ಅಂತಲ್ಲ. ನೀವು MP ಎಲೆಕ್ಷನ್ ಬಂದಾಗ 2 ತಿಂಗಳು ಮುಂಚೆ ಅದನ್ನ ಹಾಕ್ತೀರಾ, ಆಮೇಲೆ MLA ಉಪಚುನಾವಣೆ ಬಂದಾಗ ಅವಾಗ ಹಾಕ್ತೀರಾ. ಜನ ಬೊಬ್ಬೆ ಹೊಡೆಯೋ ಟೈಮ್ ನಲ್ಲಿ ಬಂದು ಆಗಸ್ಟ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹಾಕಿದ್ರು. ಇವರು DBT ಅನ್ನೋದನ್ನ ಇವರು ಕಾಂಗ್ರೆಸ್ನವರು ಮನೆಗೆ ಹಣ ತಲುಪಿಸೋ ಯೋಜನೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಇದನ್ನ ಮಾಡ್ತಾ ಇದ್ದಾರೆ? ನೀವು ನಮ್ಗೆಲ್ಲ ಇಷ್ಟೆಲ್ಲ ಗ್ಯಾರಂಟಿ ಬಗ್ಗೆ ನೀವು ಘೋಷಣೆ ಇದೆಲ್ಲ ಮಾಡ್ತಿರಲ್ಲ, ಅಷ್ಟೊಂದೆಲ್ಲ ಲೆಕ್ಚರ್ ಕೊಡ್ತಿರಲ್ಲ, ನಿಮ್ಮದೇ ಶಾಸಕರಿಗೆ GT ಪಾಟೀಲ್ಗೆ, ಬಸವರಾಜ ರೆಡ್ಡಿಗೆ, ಗವಿಯಪ್ಪಗೆ, DK ಶಿವಕುಮಾರ್ಗೆ ಇವ್ರಿಗೆಲ್ಲ ಯಾಕೆ ನೀವು ಹೇಳ್ಕೊಟ್ಟಿಲ್ಲ? ಇವ್ರಿಗೆಲ್ಲ ಯಾಕೆ ನೀವು ಗ್ಯಾರಂಟಿ ಯೋಜನೆಗಳು ಏನಕ್ಕೋಸ್ಕರ ಇರೋದು ಅಂತ ಹೇಳ್ಕೊಟ್ಟಿಲ್ಲ? ನಾಗರಾಜ್ ಯಾದವ್ ಅವರು ಓಪನ್ ಚಾಲೆಂಜ್ ಹಾಕ್ತಿದ್ದಾರೆ. ನಮ್ಮ ಟ್ರಾನ್ಸಾಕ್ಷನ್ಗಳು ಗ್ಯಾರಂಟಿಗಳ ಲೆಕ್ಕದಲ್ಲಿ ವೈಟ್ ಪೇಪರ್ ನಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಸಿದ್ಧವಿದ್ದೀವಿ, ನೀವು ರೆಡಿ ಇದ್ದೀರಾ ಸವಾಲನ್ನ ಸ್ವೀಕಾರ ಮಾಡ್ಲಿಕ್ಕೆ ಅಂತ ಹೇಳಿ ನಾಗರಾಜ್ ಯಾದವ್ ಅವರಿಗೆ ಈಗಲೂ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಬದ್ಧತೆ ಇರೋದೇ ಆದ್ರೆ, ಗಂಭೀರತೆ ಇರೋದೇ ಆದ್ರೆ ದಯವಿಟ್ಟು ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್, ಇಡೀ ರಾಜ್ಯದ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು. ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೂ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಶ್ವೇತಪತ್ರವನ್ನ ಹೊರಡಿಸಬೇಕು. ಇವತ್ತು ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿ ಬೆಳಗಾಂ ಅಧಿವೇಶನದಲ್ಲೇನೆ ನಾವು ಶ್ವೇತಪತ್ರವನ್ನ ಹೊರಡಿಸ್ತೀವಿ ಅಂತ ಆ ಮಾತಿಗೆ ನೀವು ಬದ್ಧರಾಗಿರ್ಬೇಕು. ನಿಮ್ಮ ಮುಖ್ಯಮಂತ್ರಿಗಳು ಬದ್ಧರಾಗಿರ್ಬೇಕು. ಅದನ್ನ ಈ ಬೆಳಗಾಂ ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ವಕ್ತಾರರು ಬಂದು ಮಾತಾಡ್ತಾ ಇದ್ರಲ್ಲ, ನಾವು ವೈಟ್ ಪೇಪರ್ ತರ್ಲಿಕ್ಕೆ ರೆಡಿ ಆಗಿದ್ದೀವಿ ಅನ್ನುವಂಥದ್ದನ್ನ ನಿಮಗೆ ನೋಡಿ ಮತ್ತೆ ಪಲಾಯನವಾದ, ಈ ಪಲಾಯನವಾದದ ಅವಶ್ಯಕತೆ ಇಲ್ಲ. ಮತ್ತೆ ಒಂದು ಎರಡೂ ವಿಚಾರದಲ್ಲಿ ವೈಟ್ ಪೇಪರ್ ತನ್ನಿ ಅನ್ನುವಂಥದ್ದು ಒಂದು. ಮತ್ತೆ ಇಲ್ಲಿವರೆಗೂ ಇವರು ಬಂದು 1.5 ವರ್ಷಕ್ಕೆ ಮೇಲಾಗಿದೆ. 1.5 ವರ್ಷದಲ್ಲಿ ನಡೆದಿರ್ತಕ್ಕಂತ ಹಗರಣಗಳು, ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಸುಳ್ಳ, ಮತ್ತೆ ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿರೋದು, ನೋಂದಣಿ ಶುಲ್ಕ ಜಾಸ್ತಿ ಮಾಡಿರ್ತಕ್ಕಂಥದ್ದು ಸುಳ್ಳ, ಮತ್ತೆ ಈ ಹಾಲು ಉತ್ಪಾದಕರಿಗೆ ಕೊಡ್ತಾ ಇದ್ದಂತ ಪ್ರೋತ್ಸಾಹನ ಕೊಡ್ತಾ ಇಲ್ಲದೆ ಇರುವಂತದ್ದು ಸುಳ್ಳ. ಮತ್ತೆ ಇವತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪನವ್ರು ತಂದಂತ ಭಾಗ್ಯಲಕ್ಷ್ಮಿ ಬಾಂಡ್ ಇದೆಯಲ್ಲ, ಅದನ್ನ ಇವತ್ತು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ಇವತ್ತು ಇದನ್ನ ನಾವ್ ಹೇಳಿಲ್ಲ, ಮಾಧ್ಯಮಗಳಲ್ಲಿ ದಿನ ಬೆಳಗಾದ್ರೆ ಪತ್ರಿಕೆಗಳು ಬರ್ತಾ ಇರ್ತಕ್ಕಂಥ ಮಾತನ್ನ ಆಧರಿಸಿ ನಾನು ಮಾತಾಡ್ತಾ ಇದ್ದೀನಿ. ಇದಕ್ಕೆ ಇವ್ರ ಹತ್ರ ಏನಾದ್ರು ಉತ್ತರ ಇದೆಯಾ? ಕಾಂಗ್ರೆಸ್ ನಮ್ JDS ವಕ್ತಾರರು ಹೇಳ್ತಿದ್ರು, ಏನ್ರಿ ಗ್ಯಾರಂಟಿ ರೀ ಸ್ವಾಮಿ 23 ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು. ಸ್ವಾಮಿ ನಮ್ದು ಮೂಲಭೂತ ಕಾಂಗ್ರೆಸ್ನ ಮೂಲಭೂತ ಗೆದ್ದಿದ್ದೆ ಗ್ಯಾರಂಟಿಗಳಿಂದ. ಗ್ಯಾರಂಟಿ ನಮ್ಮ ಅತ್ಯಂತ ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇರೋದು ಗ್ಯಾರಂಟಿ. ನಂತರ ಅಭಿವೃದ್ಧಿ 52,000-53,000 ಕೋಟಿ ಎತ್ತಿಟ್ಟಿದ್ದೀನಿ ಅಂತ ಏನ್ರಿ ಅಭಿವೃದ್ಧಿ ಆಗಿದೆ ಅಂದ್ರೆ ಏನು ಅಭಿವೃದ್ಧಿ ಆಗಿದೆ? ರಾಜ್ಯ ನಡೆದ್ಬಿಡುತ್ತಾ? ಆಯ್ತಾ? ರಾಜ್ಯ ನಡೀತಾ? ನಮ್ದು ಪ್ರಿಯಾರಿಟಿ ಇರೋದೇ ಗ್ಯಾರಂಟಿ.
ಸರ್ ಒಂದು ಆನ್ಸರ್ ಮಾಡ್ಬೇಕಲ್ಲ ಸಹೋದರರು ಹೇಳಿದ್ರು ಪ್ರಯಾರಿಟಿ ಇರೋದೇ ಗ್ಯಾರಂಟಿಗಳು ಕೊಡಕ್ಕಂತ. ನಾವು ಸರ್ಕಾರಕ್ಕೆ ಓಟ್ ಹಾಕೋದನ್ನ ಅಭಿವೃದ್ಧಿಗೆ, ಗ್ಯಾರಂಟಿಗೋಸ್ಕರ ಅಲ್ಲ. ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹೇಗ್ ನಡೀತಾ ಇದೆ ಅಂದ್ರೆ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನೋ ಹಂಗೆ ಸಾಲ ಮಾಡಿ ತುಪ್ಪದ ನಾಳೆ ಆ ಸಾಲನ ಹೊರೆನ ಯಾರು ಸರ್ ಹೊತ್ಕೊಂಡು ಹೋಗೋದು? ನಮ್ಮ ಮಕ್ಕಳ ಮೇಲೆ ಹಾಕ್ತೀವಿ ನಾವು. ನಾನು ಇನ್ನೊಂದು ಸಜೆಷನ್ನು, ಈ ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳು ಓಡಾಡ್ತಾರಲ್ಲ, ಆ ಶಕ್ತಿ ಯೋಜನೆ ಕಟ್ ಮಾಡಿ ಸೀನಿಯರ್ ಸಿಟಿಸನ್ಗೆ ಫ್ರೀ ಮಾಡಿಕೊಡಿ ಸರ್, ದಯವಿಟ್ಟು ಅದೊಂದು ರಿಕ್ವೆಸ್ಟ್ ನನಗೆ. ಸರ್, ಕಾಂಗ್ರೆಸ್ ವಕ್ತಾರರಿಗೆ ಸರ್ KJ ಜಾರ್ಜ್ ಅವರಿಗೆ ಅಭಿವೃದ್ಧಿ ಮಾಡಕ್ಕೆ ಸರ್ಕಾರದಿಂದ ಎಷ್ಟು ಅನುದಾನ ಕೊಡ್ತೀರಾ ಸರ್? ಅದೇ ಕಾನ್ಸ್ಟಿಟ್ಯೂನ್ಸಿಯಿಂದ ನಾನು ಬಂದಿದ್ದೀನಿ ಸರ್. ಇಲ್ಲಿ ಗೆದ್ದು ಇಲ್ಲಿರೋ ಜನ ಓಟ್ ಹಾಕಿ KJ ಜಾರ್ಜ್ ಅವ್ರನ್ನ ಸರ್ವಜ್ಞ ನಗರದಲ್ಲಿ MLA ಮಾಡಿದ್ದಾರೆ. ಚಿಕ್ಕಮಂಗ್ಳೂರಲ್ಲಿ ಹೋಗ್ಬಿಟ್ಟು ಯಾವುದೋ ಅಧಿವೇಶನದಲ್ಲಿ ಒಂದು ಸಮಾವೇಶದಲ್ಲಿ ಮಾತಾಡ್ತಾರೆ ಸರ್, ಭಾಷಣಗಳು. ಅದೇ ಸರ್ವಜ್ಞ ನಗರ ಬಂದ್ ನೋಡಿ ಸರ್, ಕಸ ಎಲ್ಲ ಒಂದ್ ಕಡೆ ಎಲ್ಲ ರಾಶಿ ತುಂಬ್ತಾ ಇದೆ. ರೋಡ್ ಇಲ್ಲ, ರಸ್ತೆದಲ್ಲಿ ಓಡಾಡಕ್ಕೆ ಒಂದು ಕರೆಕ್ಟಾಗಿ ಒಂದು ಬಸ್ ಸ್ಟಾಪ್ ಇಲ್ಲ. ಚಿಕ್ಕಮಂಗ್ಳೂರು ರೋಡಲ್ಲಿ ಬಂದ್ಬಿಟ್ಟು ಆ ಕಸದಲ್ಲಿ ನಿಂತ್ಕೊಂಡು ಬಸ್ ಹತ್ತಿ ಹೋಗ್ತಾರೆ ಸರ್. ಓಕೆ, ನಾಲ್ಕು ಪ್ರಶ್ನೆ ಈ ಕಡೆ. ಯಾವ ಗ್ಯಾರಂಟಿ? ಹೇಳಿ ಸರ್. ಅಲ್ಲ, ಯಾವ ಗ್ಯಾರಂಟಿ? ಈಗ 2000 ಏನೋ ಕೊಡ್ತಾರೆ, ಅದು ಎಲ್ಲಾರ್ಗೂ ಹೋಗ್ತಿಲ್ಲ. ಸೊಸೆ ಕೊಟ್ರೆ ಅತ್ತೆ ಎಲ್ಲಿ ಹೋಗ್ಬೇಕು? ಕುಟುಂಬದಲ್ಲೆಲ್ಲ ಕಲಹ ಉಂಟಾಗಿದೆ ಅಲ್ವಾ? ಹೌದು, 2200 ಯೂನಿಟ್ ಫ್ರೀ ಅಂತಾರೆ. 200 ಯೂನಿಟ್ ಎಲ್ಲಿ ವರ್ಕ್ ಆಗ್ತಿದೆ? ಎಲ್ಲಾಗ್ತಿದೆ? ಅದೆಲ್ಲ ಯೂನಿಟ್ ಬೆಲೆ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಇವಾಗ ಇದೆ ಅಟ್ಟರ್ ಫ್ಲಾಪ್. ಬಸ್ಸಲ್ಲಿ ಪಾಪ ವಿದ್ಯಾರ್ಥಿಗಳಿಗೆ ಓಡಾಡಕ್ಕೆ ತುಂಬಾ ಸಮಸ್ಯೆ ಆಗಿದೆ. ಇವ್ರು ಯಾವ ಸೀಮೆ ಗ್ಯಾರಂಟಿ ಕೊಡ್ತಾವ್ರೆ? ಆಯ್ತು ಸರ್, ನನ್ನ ಕ್ವಶನ್ ಯಾದವ್ ಸರ್ಗೆ ಎಸ್ಪೆಷಲಿ, 22 ಲಕ್ಷ BPL ಕಾರ್ಡ್ ನ ರದ್ದು ಮಾಡ್ಬಿಟ್ಟಿದ್ದೀರಾ. ರದ್ದು ಮಾಡಿದೀರಾ? ಅದು ನಮ್ಮ ಲೆಕ್ಕಕ್ಕೆ ಸಿಕ್ಕಿರೋದು 22 ಲಕ್ಷ ಕಾರ್ಡ್ಗಳು. ಇನ್ಕಮ್ ಟ್ಯಾಕ್ಸ್ ಮತ್ತು ಸರ್ಕಾರಿ ನೌಕರ ಕಾರ್ಡ್ ಮಾತ್ರ 22 ಲಕ್ಷ BPL ಕಾರ್ಡ್. ಒಂದು ನಿಮಿಷ ಮಾತಾಡಿದ್ರಿ, ಒಂದು ನಿಮಿಷ. 22 ಲಕ್ಷ BPL ಕಾರ್ಡ್ ಗ್ಯಾರಂಟಿ ನಂಬ್ಕೊಂಡಿದ್ರಲ್ಲ, ಅವ್ರಿಗೇನು ಚಂಪು ಕೊಡ್ತಾ ಇದ್ದೀರಾ? ಬಿಜೆಪಿ ಸರ್ಕಾರ ಚಂಪು ಕೊಟ್ಟಿದೆ. ಉತ್ತರ ಕೊಡ್ತೀನಿ ಮೇಡಮ್. ನಾನು ತೆಗೆದಾಕಿರೋದು ಇಲ್ಲ. ಇವಾಗ ಪಕ್ಷದವರು 5 ಡಿಮ್ಯಾಂಡ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಎಲ್ಲೋದ್ರೂ ಅದಕ್ಕೆ ಹೋಗ್ಬಿಟ್ಟು ಆಗ್ತಿದ್ದಾರೆ. ಏನ್ ವಿಷಯ ಅಂದ್ರೆ, ನಮ್ ತರ ಬಡವ್ರಿಗೆ ಇವಾಗ ನೋಡಿ, ಬಿಜೆಪಿ ಅವರು ಬಂದಿರೋ ಜನರು ನೋಡಿ, ನಾವು ಕಾಂಗ್ರೆಸ್ ಇಂದ ಬಂದಿರೋ ಮಕ್ಕಳನ್ನ ನೋಡಿ ಹೆಂಗಿದೀವಿ ಅಂತ. ನಾವು ಒಂದು ಅಂದ್ರೆ ಅವರು ಬಡವರ ವಿರೋಧಿಗಳು, ಅಂದ್ರೆ ಬಡವರ ವಿರೋಧಿಗಳಲ್ವಾ? ಅವರು ಬಡವರ ವಿರೋಧಿಗಳು. ನಾನು ಒಂದು ಸಿಂಗಲ್ ಪ್ಯಾರೆಂಟ್ ಇದ್ದೀನಿ, ಆಟೋ ಓಡಿಸ್ತಾ ಇದ್ದೀನಿ. ಆದ್ರೆ ಕೊಟ್ಟಿರೋ ಯೋಜನೆ 5ರಲ್ಲಿ ಒಂದೊಂದು ಕೂಡ ನಾವು ಯೂಸ್ ಮಾಡ್ತಾ ಇದೀವಿ. ಇಲ್ಲ ಅಂತ ಯಾರು ಹೇಳ್ಬಾರ್ದು. ಯಾಕೆ ಬಿಜೆಪಿ ಪಕ್ಷದವ್ರು ಕೂಡ ಬರ್ತಾ ಇದೆ, ಇಲ್ಲ ಅಂತ ಯಾರು ಹೇಳ್ಬಾರ್ದು. ಈಗ ನೀವು ಆಟೋ ಓಡಿಸ್ತಿದ್ರ, ಆ ರೋಡೇ ಈಗ ಹೊಂಡ ಗುಂಡಿ ಬಿದ್ದಿದೆಯಲ್ಲ, ಅದನ್ನ ಹೆಂಗೆ ಅಭಿವೃದ್ಧಿ ಆಗ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇವಾಗ ಚೆನ್ನಾಗಿದೆ, ಚೆನ್ನಾಗಿಲ್ಲ. ಓಕೆ ಈಗ ಯಂಗ್ಸ್ಟರ್ ನೀವ್ ಹೇಳಿ, ಏನ್ ಹೇಳ್ತೀರಾ? ನಾನು ಅರಿಕ್ಷೇಟ್ ಹಾಕೊಂಡ್ಬರಲ್ಲ. ದೇವ್ರು ಇದ್ದಾಗ ಚೆನ್ನಾಗಿರು ಅಂತ ಹೇಳಿದಾನೆ. ದೇವ್ರು ಇದ್ದಾಗ ಚೆನ್ನಾಗಿರು ಅಂತ ಇದ್ದಾನೆ ಸರ್. 3 ರಾಜ್ಯದ್ದು 3 ಬೈ ಎಲೆಕ್ಷನ್ ಹಣದ ಒಳೆ ಹರಿಸ್ಬಿಟ್ರು. ಹಣದ ಒಳೆ, ಆಮೇಲೆ ಪರಿಷ್ಕರಣ, ಆಮೇಲೆ ಗ್ಯಾರಂಟಿ ದುಡ್ಡಿಲ್ಲ, ಸಾವಿರಾರು ಗುಂಡಿಗಳು ಬಿದ್ದಿದೆ ಸರ್. ಇವರು ಇವಾಗ JDS ಆಗ್ಲಿ ಬಿಜೆಪಿ ಅವರಾಗ್ಲಿ ಈ ಉಪಚುನಾವಣೆಯಲ್ಲಿ ಅವರ ವ್ಯರ್ಥ ಪ್ರಯತ್ನ ಮಾಡಿರೋದ್ರಿಂದ ಮತ್ತೆ ಇವ್ರಿಗೆ ಹೆಂಗೆ ಮೂಡ, ಅದ ನಂತರ ರೇಷನ್ ಕಾರ್ಡು, ಮತ್ತೆ ಈ ಗ್ಯಾರಂಟಿ ಮೇಲೆ ಬರ್ತಾರೆ. ಇವರು ಒಂದು ಸಚಿವರು, ಕೇಂದ್ರ ಸಚಿವರು, ಒಂದೇ ಒಂದು 12 ದಿನ 14 ದಿನ ಚುನಾವಣೆಗೆ ಇಲ್ಲೇ ಟಿಕೆಟ್ ಇಡ್ತಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವ್ರ ಮಗನ್ ಗೆಲ್ಲಿಸ್ಕೊಳಕ್ ಆಗಿಲ್ಲ. ಇವರು ಪಿತೂರಿ, ಮತ್ತೆ ಕಾಂಗ್ರೆಸ್ ಮೇಲೆ ಪಿತೂರಿ, ಗ್ಯಾರಂಟಿಗಳ ಬಗ್ಗೆನೇ ಮಾತಾಡ್ತಾರಲ್ಲ. ಇವ್ರು ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ರು? ಇವರು ಗ್ಯಾರಂಟಿ ತೋರಿಸಿ ಅಲ್ಲಿ ಹೋಗುದು. ಬಡವರ ವಿರೋಧಿಗಳಂತ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅವ್ರು ಮಾಡ್ತಾ ಇರೋದು.